ದಾವಣಗೆರೆಯಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ದಾಳಿ ನಡೆದಿದೆ. ದಾವಣಗೆರೆ ಕೆಆರ್ಡಿಐಎಲ್ನ ಎಇ ಜಗದೀಶ್ ನಾಯ್ಕ್ ಹಾಗೂ ಆಹಾರ ನಾಗರಿಕ ಸರಬರಾಜು ಇಲಾಖೆ ಎಸ್ಡಿಎ ನಡುವಿನ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇಬ್ಬರು ಅಧಿಕಾರಿಗಳಿಗೆ ಸಂಬಂಧಪಟ್ಟ ದಾವಣಗೆರೆ, ಶಿವಮೊಗ್ಗ, ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ಸೇರಿ 10 ಕಡೆ ಶೋಧ ನಡೆಸಿದ್ದಾರೆ. ನಟ ನಟಿಯರಿಗೆ ನಿವೇಶನ ನೀಡೋದಾಗಿ ನಂಬಿಸಿ ಲಕ್ಷಾಂತರ ಹಣ ಪಡೆದು ವಂಚಿಸಿದ 5 ಬಿಲ್ಡರ್ಸ್ಗಳ ವಿರುದ್ಧ ರಾಜರಾಜೇಶ್ವರಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಭಾವನಾ ಬೆಳಗೆರೆ ನೀಡಿದ ದೂರಿನ ಮೇರೆಗೆ 5 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಎಸ್ಪಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ನ ಎಸ್ ಭಗೀರಥ ಹಾಗೂ ಅಸೋಸಿಯೇಷನ್ ಸೈಟ್ ಕಮಿಟಿ ಸದಸ್ಯರಾದ ಸಂಜೀವ್ ತಗಡೂರು ಸೇರಿ 5 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಭಾವನಾ ಬೆಳಗೆರೆ ಸೇರಿ 139 ಕಲಾವಿದರಿಗೆ 1.62 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ. ಸದಸ್ಯರಿಗೆ ಸೈಟ್ ಕೊಡಿಸುವುದಾಗಿ ಬಿಲ್ಡರ್ ಜೊತೆಗೆ ವ್ಯವಹಾರ ಮಾಡಿದ ಬಳಿಕ ಸದಸ್ಯರಿಂದ ಲಕ್ಷ ಹಣ ಪಡೆದು ಸೈಟ್ ನೀಡದೆ ವಂಚನೆ ಮಾಡಿದ್ದಾರೆ. ಗೂಂಡಾ ಕಾಯ್ದೆ ಅಡಿ ಜೈಲು ಸೇರಿದ ನಟೋರಿಯಸ್ ಕುಣಿಗಲ್ಗಿರಿ ಜೈಲಿನಲ್ಲಿ ಹೊಸ ವರಸೆ ತೆಗೆದಿದ್ದಾನೆ. ಬಂಧನ ಪ್ರಶ್ನಿಸಿ ಬಟ್ಟೆ ಬೇಡವೇ ಬೇಡ ಅಂತ ಪ್ರತಿಭಟನೆ ಶುರು ಮಾಡಿದ್ದಾನೆ. ಪೊಲೀಸರ ಬಂಧನ ಖಂಡಿಸಿ ಬಟ್ಟೆ ಧರಿಸದೆ ಕುಣಿಗಲ್ಗಿರಿ ಜೈಲಿನಲ್ಲಿ ಓಡಾಟ ಮಾಡ್ತಿದ್ದಾನಂತೆ. 3 ತಿಂಗಳಿನಿಂದ ತುಮಕೂರು ಜೈಲಿನಲ್ಲಿರುವ ಕುಣಿಗಲ್ಗಿರಿ ಹೊಸ ವರಸೆ ಶುರು ಮಾಡಿದ್ದಾನೆ. ಜಾಮೀನು ಷರತ್ತು ಉಲ್ಲಂಘನೆ ಹಾಗೂ ಅಪರಾಧ ಕೃತ್ಯ ಮುಂದುವರಿಕೆ ಹಿನ್ನೆಲೆ ಬಂಧನ ಮಾಡಲಾಗಿತ್ತು. ಈಗ ಜೈಲಿನಲ್ಲಿ ಬಟ್ಟೆ ಧರಿಸದೆ ವಿಚಿತ್ರ ವರ್ತನೆ ಮಾಡ್ತಿದ್ದಾನೆ. ವೈದ್ಯಕೀಯ ಪರೀಕ್ಷೆ ವೇಳೆ ತಪ್ಪಿಸಿಕೊಂಡು ಪರಾರಿಯಾಗಿದ್ದ ಆರೋಪಿಯನ್ನ ಪೊಲೀಸರು ಸೆರೆ ಹಿಡಿದಿದ್ದಾರೆ. ಮದ್ದೂರಿನಲ್ಲಿ ಫೌಸಿನ್ ಅಹಮದ್ನನ್ನ ಕುಮಟಾ ಪೊಲೀಸರು ಬಂಧಿಸಿದ್ದಾರೆ. ಶುಕ್ರವಾರ ವೈದ್ಯಕೀಯ ಪರೀಕ್ಷೆಗೆ ಕರೆದೊಯ್ದಿದ್ದ ವೇಳೆ ಫೌಸಿನ್ ಅಹಮದ್ ಪರಾರಿಯಾಗಿದ್ದ. ಯುವತಿಯೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಳ್ಳೋದಕ್ಕೆ ಆರೋಪಿ ಎಸ್ಕೇಪ್ ಆಗಿದ್ದ. ಪೊಲೀಸರು ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ಬಂಧಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.